ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತ. ಸರ್ವೇ ಜನೋ ಸುಖಿನೋ ಭವಂತು. ಈ ಮಾತು ಸರ್ವ ಜನರು ಸುಖವಾಗಿರಲಿ ಅನ್ನೋದಕ್ಕೋಸ್ಕರ ಹೇಳಿರುವಂಥ ಮಾತು. ಈ ವಿಷಯ ಏನಂತಂದರೆ, ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟು ಆದೇಶ ಹೊರಡಿಸಿದೆ. ಆ ರಾಜ್ಯಗಳಿಗೆ ಯಾವ ಯಾವ ಜಾತಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದೆ. ಇದು ಒಳ್ಳೆಯ ವಿಚಾರಣೆ. ಅದಕ್ಕಾಗಿ ಈ ಒಳ ಮೀಸಲಾತಿ ಬಗ್ಗೆ ನಾನು ಒಂದು 2 ವಿಷಯಗಳನ್ನು ಪ್ರಸ್ತಾವ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಒಳ ಮೀಸಲಾತಿ ಯಾಕೆ ಬೇಕು ಅಂತಂದರೆ, ಈ ಸಣ್ಣ ಪುಟ್ಟ ಜಾತಿಗಳೇನಿರ್ತಾವಲ್ಲ, ಇದುವರೆಗೆ ಸರ್ಕಾರನೇ ಅಂದರೆ ಏನು, ನಮ್ಮ ಜಾತಿ ಅಂದರೆ ಏನು, ನಂತರ ವಿದ್ಯಾಭ್ಯಾಸ ಅಂದರೆ ಏನು, ರಾಜಕೀಯ, ಆರ್ಥಿಕವಾಗಿ ಇವೆಲ್ಲ ಯಾವ ತಿಳಿದೇ ಇರುವಂಥ ಜಾತಿಗಳು ಕೂಡ ಕೆಲವಿದೆ. ಸ್ವಾತಂತ್ರ್ಯ ಬಂದು ಇಷ್ಟೊಂದು ವರ್ಷಗಳು ಕಳೆದರೂ ಕೂಡ ಅವರು ಯಾವುದೇ ರೀತಿಯ ಒಂದು ರೂಪಾಯಿ ಅನುದಾನ ಕೂಡ ತೆಗೆದುಕೊಳ್ಳೋದು ಗೊತ್ತಿಲ್ಲ. ಆದರೂ ಜನಗಳ ಜೊತೆಯಲ್ಲಿ ಬೆರೆತು ನಡೆಯುವಂಥದ್ದು ಗೊತ್ತಿಲ್ಲ. ಅದಕ್ಕಾಗಿ ಅಂಥ ಒಂದು ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕಂತಂದರೆ ಈ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಒಳ್ಳೆಯ ನಿರ್ಧಾರ ತಗೊಂಡಿದೆ. ಅದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಆದರೆ ಒಂದು ಚಿಕ್ಕದೊಂದು ಕಥೆ ಹೇಳ್ತೀನಿ. ಒಂದು ರಾಜನ ದರ್ಬಾರದಲ್ಲಿ ಸಾಕಷ್ಟು ಕುದುರೆಗಳಿದ್ವಂತೆ. ಅಲ್ಲಿ ಕೆಲವೊಂದು ಕುದುರೆಗಳು ಭಾಳ ಅನಾರೋಗ್ಯದಿಂದ ಬಳಲ್ತಾ ಇದ್ವು. ಅಲ್ಲಿ ಕುದುರೆ ಸಾಕುವಂಥ ಅಲ್ಲಿ ಇರುವಂಥ ಕುದುರೆ ಸಾಕುವಂಥ, ನಮ್ಮ ಹಳ್ಳಿ ಭಾಷೆಯಲ್ಲಿ ಜೀತಗಾರ ಅಂತ ಕರಿತೀವಿ, ಅಂದರೆ ಆಳು, ಕುದುರೆ ಸಾಕುವಂಥ ಆಳು ಬಂದು ರಾಜನಿಗೆ ಹೇಳ್ತಾನೆ, ಕೆಲವೊಂದು ಕುದುರೆಗಳು ಭಾಳಷ್ಟು ಅನಾರೋಗ್ಯದಿಂದಿದ್ದಾವೆ, ಅವುಗಳನ್ನು ಮಾರಿದರೆ ಒಳ್ಳೆಯದು ರಾಜರೇ ಅಂತ ಹೇಳ್ತಾರೆ. ಅಂದಾಗ ಅಲ್ಲಿ ಇರುವಂಥ ಮಂತ್ರಿ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಹಾರದ ಕೊರತೆ ಏನಿಲ್ಲ, ಸಾಕಷ್ಟು ಆಹಾರ ಇದೆ, ಆದರೂ ಅನಾರೋಗ್ಯಕ್ಕೆ ಯಾಕೆ ಒಳಗಾಗಿದ್ದಾವೆ ಅಂತಂದರೆ, ಇಲ್ಲ ಸರ್, ಕೆಲವೊಂದು ಕುದುರೆಗಳು ತುಂಬ ಅನಾರೋಗ್ಯದಿಂದಿದ್ದಾವೆ ಅಂತ ಹೇಳಿದಾಗ ಅವುಗಳನ್ನು ಮಾರಿಬಿಡುವಂತೆ ರಾಜರು ಆದೇಶ ಮಾಡ್ತಾರೆ. ಇಲ್ಲ ರಾಜರೇ, ಅವು ಅನಾರೋಗ್ಯ ಆಗಲಿಕ್ಕೆ ಕಾರಣ ಇವರು ನೋಡ್ಕೊಳ್ಳುವಂಥ ಸ್ಥಿತಿ ಇರ್ಬೋದು ಅಂತಾರೆ. ಅದೇ ಹೆಂಗೆ ಅಂತಂದರೆ, ನಾನು ತೋರಿಸ್ತೀನಿ ಬನ್ನಿ ಅಂತಾರೆ. ರಾಜರು ಬಂದು ಮಾಡಿ ಮೇಲೆ ನಿಂತು ನೋಡ್ತಾರೆ. ರಾಜ ದರ್ಬಾರದಿಂದ ನೋಡಿದಾಗ ಕುದುರೆಗಳನ್ನು ಎಲ್ಲ ಒಂದೇ, ನೀವು ಯಾವ ರೀತಿ ಅವಕ್ಕೆ ಆಹಾರ ಕೊಡ್ತೀರಿ ಕೊಡಿ ನೋಡೋಣ ಅಂದಾಗ ಅವುಗಳನ್ನೆಲ್ಲ ಒಂದೇ ಸಾರಿ ಬಿಟ್ಟಾಗ ಕುಂಟು ಕುದುರೆಗಳಿರ್ತವೆ, ವಯಸ್ಸಾದಂಥ ಕುದುರೆಗಳಿರ್ತವೆ, ಆರೋಗ್ಯದಲ್ಲಿ ಏರುಪೇರಾದಂಥ ಕುದುರೆಗಳಿರ್ತವೆ, ಎಲ್ಲ ಕೆಲವೊಂದು ಅವು ಯೌವನಸ್ಥ ಕುದುರೆಗಳು ಓಡೋಡಿ ಹೋಗಿ ಆಹಾರ ತಿಂದ್ಕೊಳ್ತವೆ. ಅಂಥ ಸಂದರ್ಭದಲ್ಲಿ ಆ ಕುದುರೆಗಳ ಕಾಲುಗಳಲ್ಲಿ ಬಿದ್ದು ಎಲ್ಲ ಕುದುರೆಗಳು ನೋವನ್ನು ಅನುಭವಿಸಿ ನಂತರ ಅವು ತಿಂದು ಬಿಟ್ಟಿರುವ ಆಹಾರವನ್ನು ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ತಿಂದು ನಿಂತ್ಕೊಳ್ತವೆ. ಹಾಗೆ ರಾಜ್ಯರಿಗೆ ತೋರಿಸ್ತಾರೆ, ಇದು ಪರಿಸ್ಥಿತಿ, ಅದಕ್ಕಾಗಿ ಅವು ಹಂಗಾಗಿದೆ. ಅದಕ್ಕಾಗಿ ಅವು ಏನು ಮಾಡ್ಬೇಕಂತಂದರೆ, ಅವುಗಳಿಗಾದಂಥ ಆರೋಗ್ಯ ಸರಿ ಇಲ್ಲದ ಕುದುರೆಗಳಿಗೆ ಒಂದು ಕೋಣೆ ಮಾಡಿ ಅದಕ್ಕೆ ಆಹಾರ ಸಪ್ರೇಟ್ ಕೊಡಿ. ನಂತರ ಕುಂಟು ಕುದುರೆ ಇರ್ತವೆ, ಅವಕ್ಕೊಂದು ಆಹಾರ ಸಪ್ರೇಟ್ ಕೊಡಿ. ಇವು ಯವನಸ್ಥ ಕುದುರೆಗಳಿಗೆ ಆಹಾರ ಸಪ್ರೇಟ್ ಕೊಡಿ ಅಂದಾಗ ಅವುಗಳನ್ನೆಲ್ಲ ಸಪ್ರೇಟ್ ಮಾಡಿ ಆಹಾರ ಹಂಚಿಕೆ ಮಾಡಿದಾಗ ಕೆಲವೇ ದಿನಗಳಲ್ಲಿ ಅವು ಒಳ್ಳೆ ಸದೃಢವಾಗಿ ಕುದುರೆಗಳು ಬೆಳೀತವೆ. ಆ ಒಂದು ಉದ್ದೇಶದ ಇಟ್ಕೊಂಡು ಈ ಒಂದು ಒಳ ಮೀಸಲಾತಿ ಅನ್ನೋ ಒಂದು ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದು ಒಳ್ಳೆಯ ಆಲೋಚನೆ. ಅದೇ ರೀತಿ ಕುಂಟು ಕುದುರೆ ಆಗಿರುವಂಥ ಸಾಕಷ್ಟು ಅಲೆಮಾರಿ ಸಮುದಾಯಗಳಿರ್ಬೋದು, ಇತರೆ ಬಡ ಸಮುದಾಯಗಳಿರ್ಬೋದು, ಬಡ ಜನರಾಗಿರ್ಬೋದು, ಭಾಳಷ್ಟು ಜನರು ಉಳ್ಕೊಂಡಿದ್ದಾರೆ. ಅಂಥವ್ರಿಗೆ ಈ ಒಂದು ಒಳ ಮೀಸಲಾತಿಯ ಯೋಜನೆಯ ಲಾಭ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ತುಂಬ ಹೃದಯದ ಸ್ವಾಗತ ಅದಕ್ಕೆ. ಆದರೆ ಈ ಒಳ ಮೀಸಲಾತಿ ಜಾರಿ ಆಗಿದ್ದೇ ಆದಲ್ಲಿ ಇದುವರೆಗೆ ವಿದ್ಯಾಭ್ಯಾಸ ಕಾಣದ ಸಮುದಾಯಗಳು, ನಂತರ ರಾಜಕೀಯ ತಿಳುವಳಿಕೆ ಇಲ್ಲದಂಥ ಸಮುದಾಯಗಳು, ನಂತರ ಇದುವರೆಗೆ ಯಾವುದೇ ಸವಲತ್ತು ಪಡ್ಕೊಳ್ಳದಂತೆ ಇರುವಂಥ ಸಮುದಾಯಗಳು ಎಲ್ಲವೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಒಳ ಮೀಸಲಾತಿಗೋಸ್ಕರ ಸಾಕಷ್ಟು ಹೋರಾಟಗಾರರು, ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಹೋರಾಟ ಮಾಡಿದ ಪ್ರತಿಫಲವೇ ಇದು ಒಳ ಮೀಸಲಾತಿ ಇವತ್ತು ಜಾರಿ ಆಗಲಿಕ್ಕೆ ಕಾರಣ ಅಂದ್ಕೊಳ್ತೀನಿ. ಅಂಥ ಒಂದು ಹೋರಾಟಗಾರರಲ್ಲಿ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರಾದಂಥ ಹೊಸಪೇಟೆ ಸಣ್ಣ ಮಾರೆಪ್ಪ ಸರ್ ಅವರು ಕೂಡ ಒಬ್ಬರು. ಈ ಒಳ ಮೀಸಲಾತಿಗೋಸ್ಕರ
ಭಾಳಷ್ಟು ಪ್ರಯತ್ನಪಟ್ಟು ಭಾಳಷ್ಟು ಕಡೆ ಹೋರಾಟ ಮಾಡಿದ್ದಾರೆ. ನೀವು ಕಲಿತು ಅವರ ಒಂದು ಹೋರಾಟ ಹೇಗಿತ್ತು ಅನ್ನೋದು ಕೂಡ ನೋಡೋಣ ಬನ್ನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಚಾನೆಲನ್ನು ಆಗಾಗ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಯಾವುದೇ ವಿಷಯದ ಬಗ್ಗೆ ಏನಾದರೂ ಹೇಳೋದಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಬನ್ನಿ ಅವ್ರ ಹೋರಾಟ ಹೇಗಿತ್ತು ಅನ್ನೋದು ನೀವು ಕಲಿತು ನೋಡೋಣ. ನಮಸ್ಕಾರ. వర్ధిల్లాలి బుడగ జంగాలు మాదిగలు ఉపకులాత సమస్త సమాజ ఐక్యత అందరి ఐక్యత. ಇವತ್ತು ನಿಜವಾಗಲೂ ಈ ಒಳ ಮೀಸಲಾತಿ ಎಂಬುದು ಜಾರಿಯಾದರೆ ಅಲೆಮಾರಿಗಳೆಲ್ಲ ಟೆಂಟಲ್ಲಿರುವಂತಹ ಅಲೆಮಾರಿಗಳು, ಯಾವುದೇ ನೆಲೆಯಿಲ್ಲದಂತ ಅಲೆಮಾರಿಗಳು, ಅವ್ರ ಸಾವಾದ್ರೆ ಸುತ ಹೆಣ ಉಣ್ಣೋದಕ್ಕೆ ಹೋದ್ರೆ ಎಲ್ಲೋ ಅಂತಲ್ಲಿ ನಮ್ಮನ್ನ ಹಿಂಸೆ ಕೊಡುವಂತಹದ್ದು, ಆ ಕಳಪಲ್ಲಿ ಹೆಣ ಉಣಿದಂತ ಪರಿಸ್ಥಿತಿ ನಮ್ದು ರಾಜ್ಯದಲ್ಲಿದೆ ಬಂಧುಗಳು ಇವತ್ತು. ಹಾಗಾಗಿ ಎಲ್ಲೇ ಅಲೆಮಾರಿಗಳು ಮುಂದಾಗ್ಬೋದು, ಅಲೆಮಾರಿಗಳು ರಾಜಕಾರಣ ಮಾಡ್ಬೋದು, ಇವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕಂತದ್ದು ಮನಸ್ಸಿತ್ತಿರುವಂತ ರಾಜಕಾರಣಿಗಳು ಇರೋದ್ರೆ, ಹಾಗಾದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ಹೇಳಿದ್ರಿ, ನೀವು ಹೇಳಿದಂತ ಒಂದು ಮಾತನ್ನ ಇಟ್ಕೊಂಡು ನಾವು ವಿವಿಧ ಅಲೆಮಾರಿಗಳು ಕೂಡ ಸೇರಿ ರಾಜ್ಯಾದ್ಯಂತ ನಾವು ಯಾವುದೇ ಹಣ ಬೇಡಿಕೆಲ್ದಾನೆ, ಯಾವುದೇ ಹಣ ತೆಗೆದುಕೊಳ್ಳಾರ್ದಾನೆ ನಾವು ಮನೆ ತಿರುಗಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ನಿಜ ಆದ್ರೆ ತಕ್ಷಣವೇ ಪ್ರಶ್ನೆ ಇದು ಅಧಿವೇಶನದಲ್ಲಿ ನಮಗೆ ಜಾರಿಗೊಳಿಸುವಂತದಾಗುತ್ತೆ ಅಂತೇಳಿ ನಾವು ಅದನ್ನೇ ಹೇಳಿಕೊಂಡು ಹೋಗಿ ಮತದಾರ ಪ್ರಭುಗಳಲ್ಲಿ ಹೇಳಿ ನಾವು ಮತ ಹಾಕ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ತಾವಿವತ್ತು ಯಾಕೆ ನೀವು ಮೇನೆ ಸೇರ್ತೀರಿ, ನಾವು 5 ಗ್ಯಾರಂಟಿಯನ್ನು ಹೇಳಿದ್ರಿ, 4 ಗ್ಯಾರಂಟಿಯನ್ನು ಪೂರೈಸ್ತೀರಿ, ನಮ್ಮದು 6ನೇ ಗ್ಯಾರಂಟಿಗಳನ್ನ ಪೂರೈಸಿದ್ದ ನಿಜ ಆದ್ರೆ ನಾವು ನಿಮ್ಮನ್ನ ತಲೆಮಾಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಯಾರ್ದು ಭೇದ ಭಾವ ಇಲ್ಲ, ನಮಗೆ ಕೂಡಲೇ ಜಾರಿಗೊಳಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಅಲೆಮಾರಿಗಳಿಂದ ಕೂಡ ಇವಾಗ ನಮ್ಮ ದಲಿತ ಪರ ಸಂಘಟನೆಗಳಿಂದ ಕೂಡ ನಾವು ಮನವಿ ಮಾಡಿಕೊಳ್ತೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅಂತೇಳಿ. ನಮಗೆ ಇದುವರೆಗಾಯ್ತು ನ್ಯಾಯ ಇಲ್ಲ. ಸುಮಾರು ಶತಶತಮಾನಗಳಿಂದ ನಾವು ಬೀದಿಯಲ್ಲಿ ಯಾರ್ದೋ ಜಾಗದಲ್ಲಿ ಎಲ್ಲೋ ಮೂಲೆಯಲ್ಲಿ ಟೆಂಟ್ ಹಾಕೊಂಡು ಜೀವನ ಮಾಡ್ತಕ್ಕಂಥ ಸಮುದಾಯಗಳು ನಾವು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ, ನಮ್ಮ ಮಕ್ಕಳಿಗೆ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ನಾವು ವಂಚಿತರಾಗಿದ್ದೀವಿ ಸ್ವಾಮಿ. ನಾವು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಯಾಗಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದುವರೆಗೆ ಆಯಿತು, ಈಡೇರಿಸ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ಇವತ್ತಿನ ಸರ್ಕಾರ ನಮಗೆ ನ್ಯಾಯ ಒದಗಿಸಿಕೊಟ್ಟಂತೇಳಿ ನಮಗೆ ಆಶೆ ಭಾವ ವ್ಯಕ್ತಪಡಿಸ್ತಾ ಇದ್ದೀವಿ. ಕೆಲವೊಂದು ಸಮುದಾಯಗಳು ಅದನ್ನು ಮುನ್ನಡೆಸಿಕೊಂಡು ಬಂದಂತಹ ಸಮುದಾಯಗಳು, ಮುಂದುವರೆದ ಸಮುದಾಯಗಳು ಈ ಸದಾಶಿವ ಆಯೋಗದ ವರದಿ ಜಾರಿ ಆಗಬಾರ್ದು ಅಂತೇಳಿ ನಮ್ಮ ವಿರುದ್ಧ ಪಿತೂರಿಯನ್ನು ನಡೆಸಿದಂತಹ ಸಮುದಾಯಗಳಿದ್ದಾವೆ. ಅದರ ಬಗ್ಗೆ ನಾನು ಸುಮಾರು ಅವರಿಗೆ, ಆ ಸಮುದಾಯಗಳಿಗೆ ನಾವು ಧಿಕ್ಕಾರವನ್ನು ಕೂಗಬೇಕಾಗುತ್ತೆ. ನಮಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿಗಳಂತ ನಾವು ಕೇಳ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಶತಮಾನಗಳಿಂದ ನಾವು ವಂಚಿತರಾಗಿದ್ದೀವಿ. ನಮಗೆ ಯಾವುದೇ ಸೌಲಭ್ಯಗಳಿಲ್ಲ, ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ನಮ್ಮ ಮಕ್ಕಳು ಭಿಕ್ಷೆ ಬೇಡ್ತಿದ್ದಾವೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಹಾಳಾಗಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ನಮಗೆ ಕೂಡಲೇ ಈ ಸರ್ಕಾರ, ಈ ರಾಜ್ಯ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಈ ವರದಿಯನ್ನು ಕೂಡಲೇ ತಾವು ಜಾರಿ ಮಾಡಬೇಕು. ಜಾರಿ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥ ಕೆಲಸ ತಮ್ಮಿಂದ ಆಗಬೇಕಂತೇಳಿ ನಾವು ಪದೇ ಪದೇ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು, ನಮ್ಮ DSS ನಾಯಕರಿರ್ಬೋದು, ನಮ್ಮ ದಲಿತಪರ ಸಂಘಟನೆಗಳಿರ್ಬೋದು, ಎಲ್ಲ ಸಮುದಾಯದವರು ಇದನ್ನು ಜಾರಿ ಮಾಡಬೇಕಂತೇಳಿ ಹಲವಾರು ವರ್ಷಗಳಿಂದ ತಮಗೆ ಕಂಡಲ್ಲಿ, ತಾವು ಸಿಕ್ಕಲ್ಲಿ, ತಾವು ಎಲ್ಲಿ ಬರ್ತಿರೋ ಅಲ್ಲಿ, ತಾವು ಎಲ್ಲಿ ಹೋಗ್ತಿರೋ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಗಳು ಇಲ್ಲೇ ತನ್ನ ಸಾವಿರಾರು ವರದಿಗಳನ್ನು ಕೊಟ್ಕೊಂತ ಬರ್ತಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕೂಡಲೇ ಇದನ್ನು ವರದಿ ಜಾರಿ ಮಾಡಬೇಕು. ಈ ಜಾರಿ ಮಾಡಿದ್ದ ವರದಿಯನ್ನು ಕೇಂದ್ರಕ್ಕೆ ಕಳಿಸಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕೂಡಲೇ ನಮ್ಮ ಆಸೆ ಈಡೇರಬೇಕಂತೇಳಿ ನನ್ನ ಬಂಧು ಬಾಂಧವರ ಕಡೆಯಿಂದ, ನಮ್ಮ ದಲಿತಪರ ಸಂಘಟನೆಗಳಿಂದ ನಮ್ಮ ಮೀಸಲಾತಿ ಈಡೇರಿಸೋದಕ್ಕೆ ತಾವು ದಯಮಾಡಿ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಹಾಕಲಿ ಓಟು, ಮುಂದಿನ ಚುನಾವಣೆಯಲ್ಲಿ ಯಾರನ್ನ ನಂಬಲಿ ನಾನು, ಸದಾಶಿವ ವರದಿಯನ್ನು ಜಾರಿ ಮಾಡಿ ಕೇರಿಗೆ ಬನ್ನಿ, ಮೀಸಲಾತಿ
ಕೊಡಿಸಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಸುಮಾರು ಅನ್ಯಾಯ ಆದಂತ ಕೆಲಸ ಆಯಿತು ಬಿಜೆಪಿ ಸರ್ಕಾರದಲ್ಲಿ. ಮಾನ್ಯರೇ, ಬಿಜೆಪಿ ಸರ್ಕಾರ ಮಾಡುವಂಥದ್ದು ಅದು ತರಾತುರಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಆಯಿತು. ಅದಕ್ಕೆ ಕೇಂದ್ರ ಕಳಿಸಿಕೊಟ್ಟು ಹಿಂದೆನೇ ಮಾಧುಸ್ವಾಮಿ ಹೇಳ್ತಾನೆ, ನಾವು ಕಾಟಾಚಾರಕ್ಕೆ ನಾವು ಮಾಡಿದೀವಿ, ಜನರಿಗೆ ಅದು ನಿಜವಾಗ್ಲೂ ಜಾರಿ ಆಗೋದಿಲ್ಲ, ನಾವು ಸಚಿವ ಸಂಪುಟದಲ್ಲಿ ತರಾತುರಿಯಲ್ಲಿ ಮಾಡಿದೀವಿ, ಅದು ಕೇವಲ ಓಟ್ಗೋಸ್ಕರ ಅಂತ ಹೇಳಿ ಓಟ್ಗೋಸ್ಕರ ಗಿಮಿಕ್ ಅಂತ ಮಾಡಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡಿತು. ಈ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು ದಲಿತ ಪರ ಸಂಘಟನೆಗಳು, ದಲಿತರು, ಅಲೆಮಾರಿಗಳು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಮೊನ್ನೆ ತಾನೇ ಎಲೆಕ್ಷನ್ ಸಂದರ್ಭದಲ್ಲಿ ಅದೇ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, DK ಇರ್ಬೋದು, ನಮ್ಮ ದಲಿತ ಬಂಧುಗಳಿರ್ಬೋದು, ಅದೇ ನಮ್ಮ ಇದರಲ್ಲಿ ಚಿತ್ರದುರ್ಗದಲ್ಲಿ ಸಮಾವೇಶ SC ಸಮಾವೇಶದಲ್ಲಿ ನಾವು ಸರ್ಕಾರ ಬಂದು ಕೂಡಲೇ ಫಸ್ಟ್ ಕ್ಯಾಬಿನೆಟ್ ಈ ಒಂದು ಪ್ರೆಸ್ ಮೀಟ್ ಮಾಡೋದೇನೆಂದರೆ, ಮಾನ್ಯರೇ, ಸದಾಶಿವ ಆಯೋಗದ ವರದಿ ಕರ್ನಾಟಕ ಸರ್ಕಾರ ಸುಮಾರು ಕರ್ನಾಟಕ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ನಮ್ಮನ್ನ 30 ವರ್ಷಗಳ ಕಾಲ ನಮ್ಮನ್ನ ಬೀದಿಯಲ್ಲಿ ಕುಂದಿರಿಸಿ ನಮ್ಮನ್ನ ಮಜಾ ನೋಡುವಂಥ ಕೆಲಸ ಮಾಡ್ತು ಹೊರತು ನಮ್ಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ. ಇವತ್ತು ಬಂಧುಗಳು, ಇವತ್ತು ಮಾದಿಗ ಛಲವಾದಿ ಬಂಧುಗಳ ಜೊತೆಗೆ ನಾವು ಕೂಡ ಸುಮಾರು ವರ್ಷಗಳಿಂದ ಅಲೆಮಾರಿಗಳಾಗಿ ಬೀದಿಯಲ್ಲಿದ್ದು ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ಯಾರ್ದೋ ಹೊಲಗಳಲ್ಲಿ ಬೀದಿಯಲ್ಲಿ ಭಿಕ್ಷಾ ಬೇಡಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳಿಗೆ ನಮಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ. ಇವತ್ತು ನಾವು ಕೂಡ 101 ಜಾತಿಯಲ್ಲಿ ಬರ್ತಕ್ಕಂಥ ಅಲೆಮಾರಿಗಳಿದ್ದೀವಿ. ಬುಡುಗಜಂಗಮ ಇರ್ಬೋದು, ಸುಡುಗಾಡು ಸಿದ್ಧ ಇರ್ಬೋದು, ಚನ್ನದಾಸ್ ಇರ್ಬೋದು, ಸುಮಾರು ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಸಹ ಇಂದಿಗೂ ನಾವು ಭಿಕ್ಷಾ ಬೇಡಿ ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಬಂಧುಗಳು, ಇವತ್ತು ಸದಾಶಿವ ಆಯೋಗದ ವರದಿ ಜಾರಿ ಆದರೆ ನಮ್ಮ ಆಸೆ ಏನು, ಅದರಲ್ಲಿ ಬರ್ತಕ್ಕಂಥದ್ದು 1% ನಿಮಗೆ ಕೊಡ್ತೀವಿ ಅಂತಂದೇಳಿ ಊಹಾಪೋಹ ಮಾತುಗಳನ್ನು ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ನಮಗೆ 1% ಜೊತೆಗೆ 1% ಹೆಚ್ಚಿಗೆ ಹಾಕಿ ನಮಗೆ ಜನಸಂಖ್ಯೆದ ಆಧಾರದ ಮೇಲೆ ಕೊಟ್ಟರೆ ನಾವು ಇಂದಿಗೂ ನಾವು ಯಾವತ್ತೂ ಮೀಸಲಾತಿ ಪಡೆಯಲಾರದ ಸಮುದಾಯಗಳು ನಾವಿದ್ದೀವಿ. ನಮಗೆ ನ್ಯಾಯ ಸಿಗಬೇಕಂತೇಳಿ ನ್ಯಾಯಾತೀತವಾಗಿ ಬೇಡಿಕೆ ನಮ್ಮದಿದೆ. ಆ 1% ಜೊತೆಗೆ 1% ಕೂಡ ಹೆಚ್ಚಾಗಿ ಕೊಡಬೇಕಂತೇಳಿ ನಮ್ಮ ಹೋರಾಟ, ನಮ್ಮದೊಂದು ಮನವಿ. ಆ ಮನವಿ ಜೊತೆಗೆ ನಾವು ಕೂಡ 30 ವರ್ಷಗಳ ಕಾಲ ಸದಾಶಿವ ಆಯೋಗದ ವರದಿ ಜಾರಿಯಾಗಲಿ ಅಂತೇಳಿ ರಾಜ್ಯ ತುಂಬ ನಾವು ಛಲವಾದಿ ಬಂಧುಗಳ ಜೊತೆಗೆ, ಮಾದಿಗ ಬಂಧುಗಳ ಜೊತೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ. ಆದರೆ ಸರ್ಕಾರಗಳು ಇವತ್ತು ಕಣ್ಣು ಇಲ್ಲ, ಕಿವಿ ಇಲ್ಲ ಇವರಿಗೆ. ಆದರೂ ಈ ಸರ್ಕಾರಗಳು ತಪ್ಪು ಸರ್ಕಾರಗಳು ನಮ್ಮ ಬಗ್ಗೆ ನೋಡ್ತಾನೇ ಇಲ್ಲ. ನಿನ್ನೆ ಮೊನ್ನೆ ತಾನೇ ಪಾಪ ಅಲೆಮಾರಿ ಕೋಶಕ್ಕೆ ತೆಗೆದಿಟ್ಟಂಥ ಅಲೆಮಾರಿಗಳು ಅಭಿವೃದ್ಧಿಗಾಗಿ ತೆಗೆದಿಟ್ಟಂಥ ಹಣವನ್ನು ಕೂಡ ಅದು ಕಿತ್ಕೊಂಡು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ನಮಗೆ ಕೊಟ್ಟೆ ಅನ್ನ ಕೂಡ ಕಸ್ಕೊಂಡು ತಿಂತಾ ಇದ್ದೇವೆ ಸರ್ಕಾರಗಳು. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಥರ ಮಾಡಬಾರ್ದು. ನಿಜವಾಗ ಅಲೆಮಾರಿಗಳಿಗೆ ಒಂದು ಸಪ್ರೇಟಾಗಿ ಪ್ರತ್ಯೇಕವಾದಂಥ ಒಂದು ಆಯೋಗ ರಚನೆ ಮಾಡಿ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ಕಟ್ಟಕಡೆ ವ್ಯಕ್ತಿಗಳು, ಅಲೆಮಾರಿಗಳು ಯಾರು ಬಡವರಿದ್ದಾರೋ ಅಂಥ ಬಡವರು ಗುರುತಿಸಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಮಾಡಬೇಕು. ಸರ್ಕಾರ ಅದಕ್ಕಾದ್ರೆ ಒಂದು ಆಯೋಗ ರಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮಾದಿಗ ಬಂಧುಗಳ ಜೊತೆಗೆ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ, ನಿಜವಾಗ್ಲೂ ನಾವು ಇವರ ಯಾವತ್ತೇ ಆಗಲಿ ನಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋಕೆ ನಮಗೆ ಆಗ್ತಾ ಇಲ್ಲ. ಇಂದಿಗೂ ನಾವತ್ತು ವೋಟರ್ ಲಿಸ್ಟ್ಗೋಸ್ಕರ, ಇನ್ನು ಆಧಾರ್ ಕಾರ್ಡ್ಗೋಸ್ಕರ ನಾವು ಒದ್ದಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಕರ್ನಾಟಕ ಸರ್ಕಾರ ಕೇಳೋದಿಷ್ಟೇ, ಕೂಡಲೇ ಇದನ್ನು ಸದಾಶಿವ ಆಯೋಗದ ವರದಿ ಜಾರಿ ಮಾಡಿ ಜನಸಂಖ್ಯೆದ ಅನುಗುಣವಾಗಿ ಆ 1% ನಮಗೆ ಘೋಷಣೆ ಮಾಡ್ತೀರೋ ಅಂತ ಹೇಳ್ತಾಯಿದ್ರಿ. ಆದರೆ 1% ಜೊತೆಗೆ ಮೊನ್ನೆ ತಾನೇ 2% ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ 2%ಅಲ್ಲಿ ಆ 1% ಜೊತೆಗೆ 1% ನಮಗೆ ಜೊತೆ ಹಾಕಿ ನಮಗೆ ಸರ್ಕಾರ ಆದೇಶ ಮಾಡಬೇಕಂತೇಳಿ ನಮ್ಮ ಮಾದಿಗ ಬಂಧುಗಳ ಜೊತೆಗೆ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ವಿ. ಮುಂದಿನ 14ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ, ಒಂದು ಹೋರಾಟಕ್ಕೆ ಇಡೀ ರಾಜ್ಯ ತುಂಬ ಅಲೆಮಾರಿಗಳು ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗಲೂ ಸರ್ಕಾರ ನಮ್ಮನ್ನ ಬೀದಿಯಲ್ಲಿ ಕುಂದಿರಿಸಬಾರ್ದು. ಮುಂದೆ ಬರುವ ಅಧಿವೇಶನದಲ್ಲಿ ನಮ್ಮದ ಈ ಸದಾಶಿವ ಆಯೋಗದ ವರದಿ ಬಗ್ಗೆ ಶಿಫಾರಸನ್ನು ತಾವು ಗಣನೀಯವಾಗಿ ಪರಿಶೀಲನೆ ಮಾಡಿ ಇದನ್ನು ರಾಜ್ಯ ಸರ್ಕಾರದಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಂತೇಳಿ ಈಗಿನ ರಾಜ್ಯ ಸರ್ಕಾರಗಳಿಗೆ ನಾವು ಮನಪೂರ್ವಕವನ್ನು ಒತ್ತಾಯವನ್ನು ಮಾಡ್ತಿದ್ದೀವಿ. ಸಾಮಾಜಿಕ ನಾಯಕ್ಕಾಗಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ಬೆಂಗಳೂರು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಅನಿಷ್ಟಾವಧಿ ಧರಣಿಯನ್ನು ಸುಮಾರು ಇವತ್ತು 43ನೇ ದಿವಸಕ್ಕೆ ಕಾಲಿಟ್ಟಿದೆ. ಬಂಧುಗಳೇ, ಮೊದಲನೇದಾಗಿ ಮಾದಿಗ ಬಂಧುಗಳು ಮತ್ತು ಛಲವಾದಿ ಬಂಧುಗಳಿಗೆ ನಾನು
ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಾಬಾ ಸಾಹೇಬ್ ಕೊಟ್ಟಿದ್ದಂತ ಮೀಸಲಾತಿ ದೀನ ದಲಿತರು ಎಲ್ಲೋ ಯಾರ್ದೋ ಜಾಗದಲ್ಲಿ ಊರಿನ ಮುಂದೆ ಗುಡಿ ಗುಂಡಾರಗಳಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳಿಗೆ, ಕಟ್ಟಕಡೆ ಸಮುದಾಯಗಳಿಗೆ ಸಿಗಬೇಕು ಈ ಮೀಸಲಾತಿ ಅನ್ನೋದು ಅವರ ಆಸೆ, ಅವರ ಕನಸು. ಏನಾಗಿತ್ತು ಆ ಕನಸನ್ನು ನುಚ್ಚು ನೂರಾಯಿತು ಬಂಧುಗಳೇ ಇವತ್ತು ರಾಜ್ಯದಲ್ಲಿ. ಬಂಧುಗಳೇ, ಇವತ್ತು ಸದಾಶಿವ ಆಯೋಗದ ವರದಿ ಒಳ ಮೀಸಲಾತಿ ಹೋರಾಟ ಮಾಡಿ ಈ ಸಾಮಾಜಿಕ ನ್ಯಾಯ ಬಡವರಿಗೆ ಸಿಗಬೇಕಂತೇಳಿ ನನ್ನ ಸಮುದಾಯದ ಬಂಧುಗಳು, ನಮ್ಮ ಜೈ ಭೀಮ್ ಬಂಧುಗಳಿಗೆ ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ರೆ ಸಹಿತ ಈ ರಾಜ್ಯ ಸರ್ಕಾರಗಳು ಅವರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಅವ್ರಿಗೇನೂ ಕೇಳಿಸ್ತಾ ಇಲ್ಲ ನಮ್ಮ ಕೂಗು. ಬಂಧುಗಳೇ, ಬಲಾಢ್ಯ ಸಮುದಾಯಗಳು ಇವತ್ತು ಕೆಳಮಟ್ಟದಲ್ಲಿ ಸ್ವಾಮಿ ನಮಗೆ ಏನೂ ಸಿಕ್ಕಿಲ್ಲ, ನಮಗೆ ಇನ್ನ ಇವತ್ತು ಯಾರ್ದೋ ಮನೆಯಲ್ಲಿ ಮುಸುರಿ ಸಿಗ್ತೀವಿ, ಎಲ್ಲೋ ರೋಡ್ ಗುಂಟವಾಗಿ ಅಣ್ಣ ಹೇಳ್ದಂಗೆ ಅವ್ರಿಗೆ ಯಾವುದೇ ನಾವು ಆ ಕೋರ್ಟ್ ತಡೆ ನೀಡುತ್ತೆ, ಅವ್ರು ತಡೆ ನೀಡಿಕೊಂಡು ನಮ್ಮ ಮೇಲೆ ಕೇಸ್ ಹಾಕೋದಕ್ಕೆ ಬರ್ತಾರೆ ಬಂಧುಗಳೇ. ಹಾಗಾಗಿ ಇವತ್ತು ನಿಜವಾಗಲೂ ಈ ಒಳ ಮೀಸಲಾತಿ ಎಂಬುದು ಜಾರಿಯಾದರೆ ಅಲೆಮಾರಿಗಳೆಲ್ಲೋ ಟೆಂಟಲ್ಲಿರುವಂತ ಅಲೆಮಾರಿಗಳು, ಯಾವುದೇ ನೆಲೆಯಿಲ್ಲದಂತ ಅಲೆಮಾರಿಗಳು, ಅವ್ರ ಸಾವಾದ್ರೆ ಸುತ ಎಣ ಉಣ್ಣೋದಕ್ಕೆ ಹೋದ್ರೆ ಎಲ್ಲೋ ಅಂತಲ್ಲಿ ನಮ್ಮನ್ನ ಹಿಂಸೆ ಕೊಡುವಂತಹದ್ದು, ಆ ಕಳತಲ್ಲಿ ಎಣ ಉಣಿದಂತ ಪರಿಸ್ಥಿತಿ ನಮ್ದು ರಾಜ್ಯದಲ್ಲಿದೆ ಬಂಧುಗಳು ಇವತ್ತು. ಹಾಗಾಗಿ ಎಲ್ಲೇ ಅಲೆಮಾರಿಗಳು ಮುಂದಾಗ್ಬೋದು, ಅಲೆಮಾರಿಗಳು ರಾಜಕಾರಣ ಮಾಡ್ಬೋದು, ಇವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕಂತದ್ದು ಮನಸ್ಸಿತ್ತಿರುವಂತ ರಾಜಕಾರಣಿಗಳು ಇರೋದ್ರೆ, ಹಾಗಾದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ಹೇಳಿದ್ರಿ, ನೀವು ಹೇಳಿದಂತ ಒಂದು ಮಾತನ್ನ ಇಟ್ಕೊಂಡು ನಾವು ವಿವಿಧ ಅಲೆಮಾರಿಗಳು ಕೂಡ ಸೇರಿ ರಾಜ್ಯಾದ್ಯಂತ ನಾವು ಯಾವುದೇ ಹಣ ಬೇಡಿಕೆ ಇಲ್ದಾನೆ, ಯಾವುದೇ ಹಣ ತೆಗೆದುಕೊಳ್ಳಾರ್ದಾನೆ ನಾವು ಮನೆ ಮನೆ ತಿರುಗಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ನಿಜ ಆದ್ರೆ ತಕ್ಷಣವೇ ಪ್ರಶ್ನೆ ಒಂದು ಇದು ಅಧಿವೇಶನದಲ್ಲಿ ನಮಗೆ ಜಾರಿಗೊಳಿಸುವಂತದ್ದಾಗುತ್ತೆ ಅಂತೇಳಿ ನಾವು ಅದನ್ನೇ ಹೇಳಿಕೊಂಡು ಹೋಗಿ ಮತದಾರ ಪ್ರಭುಗಳಲ್ಲಿ ಹೇಳಿ ನಾವು ಮತ ಹಾಕ್ಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ತಾವಿವತ್ತು ಯಾಕೆ ನೀವು ಮೇಸ್ ಹೇಳ್ತೀರಿ, ನಾವು 5 ಗ್ಯಾರಂಟಿಯನ್ನು ಹೇಳಿದ್ರಿ, 4 ಗ್ಯಾರಂಟಿಯನ್ನು ಪೂರೈಸ್ತೀರಿ, ನಮ್ಮದು 6ನೇ ಗ್ಯಾರಂಟಿಗನ್ನ ಪೂರೈಸಿದ್ದೆ ನಿಜ ಆದ್ರೆ ನಾವು ನಿಮ್ಮನ್ನ ತಲೆಮಾಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಇಂಥ ಒಂದು ಅದೇ ನಮ್ಮ ಗೃಹ ಮಂತ್ರಿಗಳು ಗೃಹ ಮಂತ್ರಿಗಳ ಅಧ್ಯಕ್ಷ ಇದ್ರ ಗೃಹ ಮಂತ್ರಿಗಳು ನಿನ್ನೆ ನಾವು ಬಸವರಾಜ್ ಕವತಾಳ್ ಸಾರು, ನಾವು ಅಂಬಣ್ಣ ಆರೋಳ್ಕರ್ ಕೂಡ ನಾವು ಇವತ್ತು ಮನೆಗೆ ಹೋದಾಗ ಕೂಡ ಬಹಳ ನಗ್ನಗ್ತಾ ಮಾತಾಡಿದ್ರು. ನಿಜವಾಗ್ಲೂ ಇದನ್ನ ನಾವು ಗಂಟು ಬಿಚ್ಚಬೇಕು, ಇದನ್ನ ಗಂಟು ಬಿಚ್ಚಿದ್ದೆ ನಿಜ ಆದ್ರೆ ನಮಗೆ ಬಹಳ ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ಆಂಜನೇಯ ಸಾರಿ ಕೂಡ ಹೇಳಿದ್ರು. ಅದಕ್ಕೆ ಅವರು ಬಹಳ ಒಂದು ಇದು ನಗ್ನಗ್ತಾ ಮಾತಾಡಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ನಾವು ಖಂಡಿತವಾಗಲೂ ಅದನ್ನ ಬಗೆಹರಿಸ್ತೀವಿ ಅಂತೇಳಿ ನಮಗೆ ಮಾತನ್ನು ಕೂಡ ನಿನ್ನೆ ಕೊಟ್ಟಿದ್ರು ಬಂಧುಗಳೇ. ಹಾಗಾಗಿ ಇವತ್ತು ನಾವೆಲ್ಲ ಹೋರಾಟಗಾರರು ಒಂದೇ ಮನಸ್ಸಿದೆ, ಯಾರ್ದು ಭೇದ ಭಾವ ಇಲ್ಲ.
ನಮಗೆ ಕೂಡಲೇ ಜಾರಿಗೊಳಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಅಲೆಮಾರಿಗಳಿಂದ ಕೂಡ ವಿವಿಧ ನಮ್ಮ ದಲಿತ ಪರ ಸಂಘಟನೆಗಳಿಂದ ಕೂಡ ನಾವು ಮನವಿ ಮಾಡಿಕೊಳ್ತೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ಅಂತೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲಾ ಜೈ ಭೀಮ್ ಬಂಧುಗಳಿಗೆ ಪಾದಾರ ಬಿಂದುಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ನಮಗೆ ಇದುವರೆಗೆ ಆಯಿತು ನ್ಯಾಯ ಇಲ್ಲ. ಸುಮಾರು ಶತಶತಮಾನಗಳಿಂದ ನಾವು ಬೀದಿಯಲ್ಲಿ ಯಾರ್ದೋ ಜಾಗದಲ್ಲಿ ಎಲ್ಲೋ ಮೂಲೆಯಲ್ಲಿ ಟೆಂಟ್ ಹಾಕೊಂಡು ಜೀವನ ಮಾಡ್ತಕ್ಕಂಥ ಸಮುದಾಯಗಳು ನಾವು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ, ನಮ್ಮ ಮಕ್ಕಳಿಗೆ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಾವು ವಂಚಿತರಾಗಿದ್ದೀವಿ ಸ್ವಾಮಿ. ನಾವು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಯಾಗಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದುವರೆಗೆ ಆಯಿತು, ಈಡೇರಿಸ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ಇವತ್ತಿನ ಸರ್ಕಾರ ನಮಗೆ ನ್ಯಾಯ ಒದಗಿಸಿಕೊಟ್ಟಂತೇಳಿ ನಮಗೆ ಆಸೆ ಭಾವ ವ್ಯಕ್ತಪಡಿಸ್ತಾ ಇದ್ದೀವಿ. ಕೆಲವೊಂದು ಸಮುದಾಯಗಳು ಅದನ್ನು ಮುನ್ನಡೆಸಿಕೊಂಡು ಬಂದಂಥ ಸಮುದಾಯಗಳು, ಮುಂದುವರೆದ ಸಮುದಾಯಗಳು ಈ ಸದಾಶಿವ ಆಯೋಗದ ವರದಿ ಜಾರಿ ಆಗಬಾರ್ದು ಅಂತೇಳಿ ನಮ್ಮ ವಿರುದ್ಧ ಪಿತೂರಿಯನ್ನು ನಡೆಸ್ತಂಥ ಸಮುದಾಯಗಳಿದ್ದಾವೆ. ಅದರ ಬಗ್ಗೆ ನಾನು ಸುಮಾರು ಅವರಿಗೆ, ಆ ಸಮುದಾಯಗಳಿಗೆ ನಾವು ಧಿಕ್ಕಾರವನ್ನು ಕೂಗಬೇಕಾಗುತ್ತೆ. ನಮಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿಗಳಂತ ನಾವು ಕೇಳ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಶತಮಾನಗಳಿಂದ ನಾವು ವಂಚಿತರಾಗಿದ್ದೀವಿ. ನಮಗೆ ಯಾವುದೇ ಸೌಲಭ್ಯಗಳಿಲ್ಲ, ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ನಮ್ಮ ಮಕ್ಕಳು ಭಿಕ್ಷೆ ಬೇಡ್ತಿದ್ದಾವೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲದೆ ಹಾಳಾಗಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ನಮಗೆ ಕೂಡಲೇ ಈ ಸರ್ಕಾರ, ಈ ರಾಜ್ಯ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಈ ವರದಿಯನ್ನು ಕೂಡಲೇ ತಾವು ಜಾರಿ ಮಾಡಬೇಕು. ಜಾರಿ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥ ಕೆಲಸ ತಮ್ಮಿಂದ ಆಗಬೇಕಂತೇಳಿ ನಾವು ಪದೇ ಪದೇ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು, ನಮ್ಮ DSS ನಾಯಕರಿರ್ಬೋದು, ನಮ್ಮ ದಲಿತ ಪರ ಸಂಘಟನೆಗಳಿರ್ಬೋದು, ಎಲ್ಲ ಸಮುದಾಯದವರು ಇದನ್ನು ಜಾರಿ ಮಾಡಬೇಕಂತೇಳಿ ಹಲವಾರು ವರ್ಷಗಳಿಂದ ತಮಗೆ ಕಂಡಲ್ಲಿ, ತಾವು ಸಿಕ್ಕಲ್ಲಿ, ತಾವು ಎಲ್ಲಿ ಬರ್ತಿರೋ ಅಲ್ಲಿ, ತಾವು ಎಲ್ಲಿ ಹೋಗ್ತಿರೋ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಗಳು ಇಲ್ಲೇ ತನ್ನ ಸಾವಿರಾರು ವರದಿಗಳನ್ನು ಕೊಟ್ಕೊಂತ ಬರ್ತಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕೂಡಲೇ ಇದನ್ನು ವರದಿ ಜಾರಿ ಮಾಡಬೇಕು. ಈ ಜಾರಿ ಮಾಡಿದ್ದ ವರದಿಯನ್ನು ಕೇಂದ್ರಕ್ಕೆ ಕಳಿಸಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕೂಡಲೇ ನಮ್ಮ ಆಸೆ ಈಡೇರಬೇಕಂತೇಳಿ ನನ್ನ ಬಂಧು ಬಾಂಧವರ ಕಡೆಯಿಂದ, ನಮ್ಮ ದಲಿತ ಪರ ಸಂಘಟನೆಗಳಿಂದ ನಮ್ಮ ಮೀಸಲಾತಿ ಈಡೇರಿಸೋದಕ್ಕೆ ತಾವು ದಯಮಾಡಿ ಫಸ್ಟ್ನೇ ಅಧಿವೇಶನದಲ್ಲಿ ಅದನ್ನು ಗಂಟು ಬಿಚ್ಚಬೇಕು, ಸದಾಶಿವ ಆಯೋಗದ ವರದಿ ಮಾಡಬೇಕು, ಮತ್ತು ಇದನ್ನು ಕೇಂದ್ರಕ್ಕೆ ಕಳಿಸಿಕೊಡಬೇಕು. ಒಂದು ವೇಳೆ ಕಳಿಸಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಸುಮಾರು ಅನ್ಯಾಯ ಆದಂಥ ಕೆಲಸ ಆಯಿತು ಬಿಜೆಪಿ ಸರ್ಕಾರದಲ್ಲಿ. ಬಿಜೆಪಿ ಸರ್ಕಾರ ಮಾಡುವಂಥದ್ದು ಅದು ತರಾತುರಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಆಯಿತು. ಅದು ಕೇಂದ್ರಕ್ಕೆ ಕಳಿಸಿಕೊಟ್ಟು ಹಿಂದೆನೇ ಮಾಧುಸ್ವಾಮಿ ಹೇಳ್ತಾನೆ, ನಾವು ಕಾಟಾಚಾರಕ್ಕೆ ನಾವು ಮಾಡಿದ್ದೀವಿ, ಜನರಿಗೆ ಅದು ನಿಜವಾಗ್ಲೂ ಜಾರಿ ಆಗೋದಿಲ್ಲ, ನಾವು ಸಚಿವ ಸಂಪುಟದಲ್ಲಿ ತರಾತುರಿಯಲ್ಲಿ ಮಾಡಿದ್ದೀವಿ, ಅದು ಕೇವಲ ಓಟ್ಗೋಸ್ಕರ ಅಂತ ಹೇಳಿ ಓಟ್ಗೋಸ್ಕರ ಗಿಮಿಕ್ ಅಂತ ಮಾಡಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡಿತು. ಈ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು ದಲಿತ ಪರ ಸಂಘಟನೆಗಳು, ದಲಿತರು, ಅಲೆಮಾರಿಗಳು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಮೊನ್ನೆ ತಾನೇ ಎಲೆಕ್ಷನ್ ಸಂದರ್ಭದಲ್ಲಿ ಅದೇ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, DKಶಿ ಇರ್ಬೋದು, ನಮ್ಮ ದಲಿತ ಬಂಧುಗಳಿರ್ಬೋದು, ಅದೇ ನಮ್ಮ ಇದರಲ್ಲಿ ಚಿತ್ರದುರ್ಗದಲ್ಲಿ ಸಮಾವೇಶ, SC ಸಮಾವೇಶದಲ್ಲಿ ನಾವು ಸರ್ಕಾರ ಬಂದು ಕೂಡಲೇ ಫಸ್ಟ್ ಕ್ಯಾಬಿನೆಟ್ ಈ ಒಂದು ಪ್ರೆಸ್ ಮೀಟ್ ಮಾಡೋದೇನೆಂದರೆ, ಮಾನ್ಯ ಸದಾಶಿವ ಆಯೋಗದ ವರದಿ ಕರ್ನಾಟಕ ಸರ್ಕಾರ, ಸುಮಾರು ಕರ್ನಾಟಕ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ನಮ್ಮನ್ನ 30 ವರ್ಷಗಳ ಕಾಲ ನಮ್ಮನ್ನ ಬೀದಿಯಲ್ಲಿ ಕುಂದಿರಿಸಿ ನಮ್ಮನ್ನ ಮಜಾ ನೋಡುವಂಥ ಕೆಲಸ ಮಾಡ್ತು ಹೊರತು ನಮ್ಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ. ಇವತ್ತು ಬಂಧುಗಳು, ಇವತ್ತು ಮಾದಿಗ ಛಲವಾದಿ ಬಂಧುಗಳ ಜೊತೆಗೆ ನಾವು ಕೂಡ ಸುಮಾರು ವರ್ಷಗಳಿಂದ ಅಲೆಮಾರಿಗಳಾಗಿ ಬೀದಿಯಲ್ಲಿದ್ದು ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ಯಾರ್ದೋ ಹೊಲಗಳಲ್ಲಿ ಬೀದಿಯಲ್ಲಿ ಭಿಕ್ಷಾ ಬೇಡಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳಿಗೆ ನಮಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ. ಇವತ್ತು ಸ್ವಾಮಿ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ನಾವು ಕೂಡ 101 ಜಾತಿಯಲ್ಲಿ ಬರ್ತಕ್ಕಂಥ ಅಲೆಮಾರಿಗಳಿದ್ದೀವಿ.
ಬುಡುಗ ಜಂಗಮ ಇರ್ಬೋದು, ಸುಡುಗಾಡು ಸಿದ್ಧ ಇರ್ಬೋದು, ಚನ್ನದಾಸ್ ಇರ್ಬೋದು, ಸುಮಾರು ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಸಹ ಇಂದಿಗೂ ನಾವು ಭಿಕ್ಷೆ ಬೇಡಿ ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಬಂಧುಗಳು, ಇವತ್ತು ಸದಾಶಿವ ಆಯೋಗದ ವರದಿ ಜಾರಿ ಆದರೆ ನಮ್ಮ ಆಸೆ ಏನು, ಅದರಲ್ಲಿ ಬರ್ತಕ್ಕಂಥದ್ದು 1% ನಿಮಗೆ ಕೊಡ್ತೀವಿ ಅಂತಂದೇಳಿ ಊಹಾ ಮಾತುಗಳನ್ನು ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ನಮಗೆ 1% ಜೊತೆಗೆ 1% ಹೆಚ್ಚಿಗೆ ಹಾಕಿ ನಮಗೆ ಜನಸಂಖ್ಯೆದ ಆಧಾರದ ಮೇಲೆ ಕೊಟ್ಟರೆ ನಾವು ಇಂದಿಗೂ ಯಾವತ್ತೂ ಮೀಸಲಾತಿ ಪಡೆಯಲಾರದ ಸಮುದಾಯಗಳು ನಾವಿದ್ದೀವಿ. ನಮಗೆ ನ್ಯಾಯ ಸಿಗಬೇಕಂತೇಳಿ ನ್ಯಾಯಾತೀತವಾಗಿ ಬೇಡಿಕೆ ನಮ್ಮದಿದೆ. ಆ 1% ಜೊತೆಗೆ 1% ಕೂಡ ಹೆಚ್ಚಾಗಿ ಕೊಡಬೇಕಂತೇಳಿ ನಮ್ಮ ಹೋರಾಟ, ನಮ್ಮದೊಂದು ಮನವಿ. ಆ ಮನವಿ ಜೊತೆಗೆ ನಾವು ಕೂಡ 30 ವರ್ಷಗಳ ಕಾಲ ಸದಾಶಿವ ಆಯೋಗದ ವರದಿ ಜಾರಿಯಾಗಲಿ ಅಂತೇಳಿ ರಾಜ್ಯ ತುಂಬ ನಾವು ಛಲವಾದಿ ಬಂಧುಗಳ ಜೊತೆಗೆ, ಮಾದಿಗ ಬಂಧುಗಳ ಜೊತೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ. ಆದರೆ ಸರ್ಕಾರಗಳು ಇವತ್ತು ಕಣ್ಣು ಇಲ್ಲ, ಕಿವಿ ಇಲ್ಲ ಇವರಿಗೆ. ಆದರೂ ಈ ಸರ್ಕಾರಗಳು ತಪ್ಪು ಸರ್ಕಾರಗಳು ನಮ್ಮ ಬಗ್ಗೆ ನೋಡ್ತಾನೇ ಇಲ್ಲ. ನಿನ್ನೆ ಮೊನ್ನೆ ತಾನೇ ಪಾಪ ಅಲೆಮಾರಿ ಕೋಶಕ್ಕೆ ತೆಗೆದಿಟ್ಟಂಥ, ಅಲೆಮಾರಿಗಳು ಅಭಿವೃದ್ಧಿಗಾಗಿ ತೆಗೆದಿಟ್ಟಂಥ ಹಣವನ್ನು ಕೂಡ ಅದು ಕಿತ್ಕೊಂಡು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ನಮಗೆ ಕೊಟ್ಟೆ ಅನ್ನ ಕೂಡ ಕಸ್ಕೊಂಡು ತಿಂತಾ ಇದ್ದೇವೆ ಸರ್ಕಾರಗಳು. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಥರ ಮಾಡಬಾರ್ದು. ನಿಜವಾಗ ಅಲೆಮಾರಿಗಳಿಗೆ ಒಂದು ಸಪ್ರೇಟಾಗಿ ಪ್ರತ್ಯೇಕವಾದಂಥ ಒಂದು ಆಯೋಗ ರಚನೆ ಮಾಡಿ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ಕಟ್ಟ ಕಡೆ ವ್ಯಕ್ತಿಗಳು, ಅಲೆಮಾರಿಗಳು ಯಾರು ಬಡವರಿದ್ದಾರೋ ಅಂಥ ಬಡವರು ಗುರುತಿಸಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಮಾಡಬೇಕು. ಸರ್ಕಾರ ಅದಕ್ಕಾದರೆ ಒಂದು ಆಯೋಗ ರಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮಾದಿಗ ಬಂಧುಗಳ ಜೊತೆಗೆ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ನಿಜವಾಗ್ಲೂ ನಾವು ಇವರ ಸರ್ಕಾರ ಆದೇಶ ಮಾಡಬೇಕಂತೇಳಿ ನಮ್ಮ ಮಾದಿಗ ಬಂಧುಗಳ ಜೊತೆಗೆ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ 14ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ, ಒಂದು ಹೋರಾಟಕ್ಕೆ ಇಡೀ ರಾಜ್ಯ ತುಂಬ ಅಲೆಮಾರಿಗಳು ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗಲೂ ಸರ್ಕಾರ ನಮ್ಮನ್ನು ಬೀದಿಯಲ್ಲಿ ಕುಂದಿರಿಸಬಾರ್ದು. ಮುಂದೆ ಬರುವ ಅಧಿವೇಶನದಲ್ಲಿ ನಮ್ಮದ ಈ ಸದಾಶಿವ ಆಯೋಗದ ವರದಿ ಬಗ್ಗೆ ಶಿಫಾರಸನ್ನು ತಾವು ಗಣನೀಯವಾಗಿ ಪರಿಶೀಲನೆ ಮಾಡಿ ಇದನ್ನು ಕೇಂದ್ರದಿಂದ ರಾಜ್ಯ ಸರ್ಕಾರದಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಂತೇಳಿ ಈಗಿನ ರಾಜ್ಯ ಸರ್ಕಾರಗಳಿಗೆ ನಾವು ಯಾವತ್ತೇ ಆಗಲಿ ನಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋಕೆ ನಮಗೆ ಆಗ್ತಾ ಇಲ್ಲ. ಇಂದಿಗೂ ನಾವತ್ತು ವೋಟರ್ ಲಿಸ್ಟ್ಗೋಸ್ಕರ, ಇನ್ನು ಆಧಾರ್ ಕಾರ್ಡ್ಗೋಸ್ಕರ ನಾವು ಒದ್ದಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಕರ್ನಾಟಕ ಸರ್ಕಾರ ಕೇಳೋದಿಷ್ಟೇ, ಕೂಡಲೇ ಇದನ್ನು ಸದಾಶಿವ ಆಯೋಗದ ವರದಿ ಜಾರಿ ಮಾಡಿ ಜನಸಂಖ್ಯೆದ ಅನುಗುಣವಾಗಿ ಆ 1% ನಮಗೆ ಘೋಷಣೆ ಮಾಡ್ತೀರೋ ಅಂತ ಹೇಳ್ತಾಯಿದ್ರಿ. ಆದರೆ 1% ಜೊತೆಗೆ ಮೊನ್ನೆ ತಾನೇ 2% ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ 2%ಅಲ್ಲಿ 1% ಜೊತೆಗೆ 1% ನಮಗೆ ಜೊತೆ ಹಾಕಿ ನಮಗೆ ಸರ್ಕಾರ ಆದೇಶ ಮಾಡಬೇಕಂತೇಳಿ ನಮ್ಮ ಮಾದಿಗ ಬಂಧುಗಳ ಜೊತೆಗೆ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ವಿ. ಮುಂದಿನ 14ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ, ಒಂದು ಹೋರಾಟಕ್ಕೆ ಇಡೀ ರಾಜ್ಯ ತುಂಬ ಅಲೆಮಾರಿಗಳು ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗಲೂ ಸರ್ಕಾರ ನಮ್ಮನ್ನು ಬೀದಿಯಲ್ಲಿ ಕುಂದಿರಿಸಬಾರ್ದು. ಮುಂದೆ ಬರುವ ಅಧಿವೇಶನದಲ್ಲಿ ನಮ್ಮದ ಈ ಸದಾಶಿವ ಆಯೋಗದ ವರದಿ ಬಗ್ಗೆ ಶಿಫಾರಸನ್ನು ತಾವು ಗಣನೀಯವಾಗಿ ಪರಿಶೀಲನೆ ಮಾಡಿ ಇದನ್ನು ಕೇಂದ್ರದಿಂದ ರಾಜ್ಯ ಸರ್ಕಾರದಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಂತೇಳಿ ಈಗಿನ ರಾಜ್ಯ ಸರ್ಕಾರಗಳಿಗೆ ನಾವು ಮನಪೂರ್ವಕವನ್ನು ಒತ್ತಾಯವನ್ನು ಮಾಡ್ತಿದ್ದೀವಿ. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ಬೆಂಗಳೂರು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಅನಿಷ್ಟಾವಧಿ ಧರಣಿಯನ್ನು ಸುಮಾರು ಇವತ್ತು 43ನೇ ದಿವಸಕ್ಕೆ ಕಾಲಿಟ್ಟಿದೆ. ಬಂಧುಗಳೇ, ಮೊದಲನೇದಾಗಿ ನನ್ನ ಜೈ ಭೀಮ್ ಬಂಧುಗಳಿಗೆ ನಾನು ನಮಸ್ಕಾರ ಮಾಡುತ್ತಾ, ನಮ್ಮ ಮಾದಿಗ ಬಂಧುಗಳು ಮತ್ತು ಛಲವಾದಿ ಬಂಧುಗಳಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಸುಮಾರು 30 ವರ್ಷಗಳಿಂದ ಬೀದಿಯಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ಬಂದಂತ ರಾಜ್ಯ ಸರ್ಕಾರಗಳ ಮುಂದೆ ಇವತ್ತು ಹಲವಾರು ದಿನಮಾನಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಬಂಧುಗಳೇ. ಅದರಲ್ಲಿ ಸುಮಾರು ಮುಂದುವರೆದ ಸಮುದಾಯಗಳು
ಅದನ್ನ ಬಳಸ್ತಾ ಬರ್ತಂತ ಸಮುದಾಯಗಳು ಮುಂದೆ ಬರ್ತಾನೆ ಇದಾವ. ಆದರೆ ಬಾಬಾ ಸಾಹೇಬ್ ಕೊಟ್ಟಿದ್ದಂತ ಮೀಸಲಾತಿ ದೀನ ದಲಿತರು ಎಲ್ಲೋ ಯಾರ್ದೋ ಜಾಗದಲ್ಲಿ ಊರಿನ ಮುಂದೆ ಗುಡಿ ಗುಂಡಾರಗಳಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳಿಗೆ, ಕಟ್ಟಕಡೆ ಸಮುದಾಯಗಳಿಗೆ ಸಿಗಬೇಕು ಈ ಮೀಸಲಾತಿ ಅನ್ನೋದು ಅವರ ಆಸೆ, ಅವರ ಕನಸು. ಏನಾಗಿತ್ತು ಆ ಕನಸನ್ನು ನುಚ್ಚು ನೂರಾಯಿತು ಬಂಧುಗಳೇ ಇವತ್ತು ರಾಜ್ಯದಲ್ಲಿ. ಬಂಧುಗಳೇ, ಇವತ್ತು ಸದಾಶಿವ ಆಯೋಗದ ವರದಿ ಒಳ ಮೀಸಲಾತಿ ಹೋರಾಟ ಮಾಡಿ ಈ ಸಾಮಾಜಿಕ ನ್ಯಾಯ ಬಡವರಿಗೆ ಸಿಗಬೇಕಂತೇಳಿ ನನ್ನ ಸಮುದಾಯದ ಬಂಧುಗಳು, ನಮ್ಮ ಜೈ ಭೀಮ್ ಬಂಧುಗಳಿಗೆ ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ರೆ ಸಹಿತ ಈ ರಾಜ್ಯ ಸರ್ಕಾರಗಳು ಅವರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಅವ್ರಿಗೇನೂ ಕೇಳಿಸ್ತಾ ಇಲ್ಲ ನಮ್ಮ ಕೂಗು. ಬಂಧುಗಳ ಬಲಾಢ್ಯ ಸಮುದಾಯಗಳು ಇವತ್ತು ಕೆಳಮಟ್ಟದಲ್ಲಿ ಸ್ವಾಮಿ ನಮಗೆ ಏನೂ ಸಿಕ್ಕಿಲ್ಲ, ನಮಗೆ ಇನ್ನ ಇವತ್ತು ಯಾರ್ದೋ ಮನೆಯಲ್ಲಿ ಮುಸುರಿ ಸಿಗ್ತೀವಿ, ಎಲ್ಲೋ ರೋಡ್ ಗುಂಟವಾಗಿ ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ